ಬಡವರ ಬಂಧು, ನಿಮ್ಮೆಲ್ಲರ ಮೆಚ್ಚಿನ ಜನನಾಯಕರಾದಂತಹ ಮಿಸ್ಟರ್ ಮೋಹನ್ ಕೃಷ್ಣ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೆ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶಾಲೆಯ ಪ್ರಾಂಶುಪಾಲರಾದ ಅವರು 625ಗೆ 603 ಅಂಕಗಳನ್ನು ಪಡೆದು ಈ ಒಂದು ಶಾಲೆಗೆ ಕೀರ್ತಿಯನ್ನು ತಂದಿರ್ತಾರೆ. ಅದೇ ರೀತಿ ಚರಣ್ಯ 602, ಪ್ರಿಯಾ 600, ಹೇಮಂತ್ 581, ಸಿಂಧು 589, ನಿಖಿಲ್ ಎ 593, ಯಶವಂತರಾಜ್ 596, ಅನಸ್ 585, ಅರ್ಪಿತಾ 500. ಮಾರ್ಕ್ಸ್ ತೆಗೊಂಡಿರುವ ಮಕ್ಕಳಿಗೆ ಆನರ್ ಮಾಡೋಕ್ಕೆ ತುಂಬ ಹೃದಯದಿಂದ ಜನರಲ್ ಮೈಂಡೆಡ್ ಪರ್ಸನ್ ಸರ್ RK ಫೌಂಡೇಶನ್ ಫೌಂಡರ್ ಮೋಹನ್ ಕೃಷ್ಣನ್ ನಮ್ಮ ಶಾಲೆಗೆ ಬಂದಿದ್ದಾರೆ. ತುಂಬ ಹ್ಯಾಪಿ ಆಗ್ತಾ ಇದೆ ನಮಗೆ. ನಾನು ಫಸ್ಟ್ ಟೈಮ್ ಅವರನ್ನು ನೋಡ್ತಾ ಇದ್ದೀನಿ, ಕೇಳಿದ್ದೀನಿ. ಅವರು ತುಂಬ ಮಕ್ಕಳಿಗೆ ಎಜುಕೇಷನಲ್ಲಿ ಭಾಳ ಇಂಟ್ರೆಸ್ಟ್ ತೋರಿಸಿ ಎಜುಕೇಷನ್ಗೆ ಎಷ್ಟು ವ್ಯಾಲ್ಯೂ ಕೊಡಬೇಕಂತಹ ಒಂದು ಇಂಟ್ರೆಸ್ಟನ್ನು ತೋರಿಸಿ ಎಜುಕೇಷನ್ಗೆ ಮೋಟಿವೇಶನ್ ಮಾಡಿ ಮಕ್ಕಳಿಗೆ ಬೇಕಾಗಿರುವ ಮೆಟೀರಿಯಲ್ಸ್ ಎಲ್ಲ ಕೊಡಿಸ್ಕೊಂಡು ಕಳೆದ ವರ್ಷ ಎಲ್ಲ 600 ಎಬೋ ಮಾರ್ಕ್ಸ್ ತೆಗೆದಿರೋ ಮಕ್ಕಳಿಗೆ ಒಳ್ಳೆಯ ಅಮೌಂಟ್ ಕೊಟ್ಟು ಫ್ಯೂಚರ್ ಎಜುಕೇಷನ್ ಪಿಕಪ್ ಮಾಡೋಕ್ಕೆ ಅವರು ಸಹಾಯ ಮಾಡಿದಾರಂತೆ. ಅದೆಲ್ಲ ಕೇಳೋ ತುಂಬ ಖುಷಿಯಾಯಿತು. ಬಿಕಾಸ್ ಈಗ ಎಜುಕೇಷನ್ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಗೊತ್ತಿರುತ್ತೆ ಭಾಗದಲ್ಲಿ. ಈ RK ಫೌಂಡೇಶನ್ ಸೊಸೈಟಿ, ದಿಸ್ ಕಮಿಟಿ ಈಸ್ ಡೂಯಿಂಗ್ ಬೆಟರ್ ಸರ್ವಿಸ್ ಫಾರ್ ದ ಪೀಪಲ್, ಬ್ರೈಟ್ ಫ್ಯೂಚರ್, ಬೆಟರ್ಮೆಂಟ್. ಸೊ ಇನ್ ದಟ್ ಸಾರಿಗೆ ನಮ್ಮ ವಿಮಲ ಹೃದಯ ಇನ್ಸ್ಟಿಟ್ಯೂಷನಿಂದ ಒಳ್ಳೆಯ ದೈವ ಆಶೀರ್ವಾದನೂ, ಬ್ರೈಟ್ ಫ್ಯೂಚರ್, ಆ್ಯಂಡ್ he is all the planning and what are the determination he is having in the bright. Let it be successful. We pray to God Almighty. May he succeed what his future intention has become a MLA of this our council. So we all give a hand for him and support him by the grace of God. I wish you all the very best, sir. ನನ್ನ ಪ್ರೀತಿಯ ನಮಸ್ಕಾರಗಳು. ಮೇಡಮ್ ಅವ್ರು ಕೇಳ್ತಾ ಇದ್ರು, ನೀವು RK ಫೌಂಡೇಶನಿಂದ ತುಂಬ ಸಹಾಯ ಮಾಡ್ತಾ ಇದ್ದೀರಾ ಎಜುಕೇಷನ್ಗೆ ಅಂತ. ಮೇಡಮ್ ಅವರು ನಾನೇನೋ ಒಂದು ಕನ್ಸನ್ನು ಇಟ್ಕೊಂಡು ಸೇವೆ ಮಾಡ್ತಾ ಇದ್ದೀನಿ ಅಂದ್ಕೊಂಡಿರ್ತಾರೆ. ಮೇಡಮ್, ದಿಸ್ ಇಸ್ ಐ ಥಿಂಕ್ ದಿಸ್ ಮೈ 7th year ವೇರ್ ಐ ಆಮ್ ಡಿಸ್ಟ್ರಿಬ್ಯೂಟಿಂಗ್ ದ ಫ್ರೀ ಬುಕ್ಸ್ ಟು ಮೈ ಕಾನ್ಸ್ಟಿಟ್ಯೂನ್ಸಿ. 7 ವರ್ಷದಿಂದ ನಿರಂತರವಾಗಿ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು, ಈ ದಾರಿಯಲ್ಲಿ ಎಷ್ಟೋ ಸಲ ಹೋಗಿದ್ದೀನಿ. ಸರ್ವಿಸ್ ಮೈಂಡ್ ಅಂತ ಇವಾಗ ಕೆಲವು ಶಾಲೆಗಳಾಯ್ತೆ, ಎಲ್ಲ ಕಡೆ ಬ್ಯಾನರ್ಗಳು ಹಾಕ್ತಾರೆ. ನಮ್ಮ ಶಾಲೆಯಲ್ಲಿ 620 ಬಂದಿದ್ದಾರೆ, ರಾಜ್ಯಕ್ಕೆ ಪ್ರಥಮ, ರಾಜ್ಯಕ್ಕೆ ದ್ವಿತೀಯ, ಅಥವಾ 600 ಬಂದಿರೋರು ಇಷ್ಟು ಜನ ಇದ್ದಾರೆ, 500 ಬಂದಿರೋ ಇಷ್ಟು ಜನ ಅಂತೇಳಿ ಎಲ್ಲ ಕಡೆ ಬ್ಯಾಲನ್ ಹಾಕ್ತಾರೆ ಮೇಡಮ್. ಅದ್ರ ಜೊತೆಗೆ ಎಷ್ಟು ಮಕ್ಕಳು ಸ್ಕೋರ್ ಮಾಡ್ತಾರೆ ಅನ್ನೋದು ಯಾವ ರೀತಿ ಡಿಸ್ಪ್ಲೇ ಮಾಡ್ತಾ ಇದ್ದೀರೋ, ಅದೇ ರೀತಿ ನಮ್ಮ ಮೇಡಮ್ ಅವ್ರು ಹೇಳ್ದಂಗೆ ಎಷ್ಟು ಜನಕ್ಕೆ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದೀರಿ ನಮ್ಮ ಶಾಲೆಯಲ್ಲಿ ಡಿಸ್ಪ್ಲೇ ಮಾಡಿಬಿಟ್ರೆ, ನನ್ನ ಪ್ರಕಾರ ರಾಜ್ಯದಲ್ಲಿ ಎಲ್ಲೂ ಈ ಎಜುಕೇಷನ್ ಕೊರತೆನೇ ಎಲ್ಲೂ ಇರಲ್ಲ ಮೇಡಮ್. ಈ ಒಂದು ಪರಿಸ್ಥಿತಿಯಲ್ಲಿ ಸರ್, ನಾನು KJFನ ತಾಲೂಕಿನ ಜನತೆಯ ಪರವಾಗಿ, ಕರ್ನಾಟಕ ತಾಯಿ ತಂದೆಯರ ಎಲ್ಲರ ಪರವಾಗಿ, ಯಾರೆಲ್ಲ ಈ ಒಂದು ಒಳ್ಳೆಯ ಅಂಕಗಳನ್ನ ಪಡೆಯಕ್ಕೆ ತಾವೆಲ್ಲ ಶ್ರಮ ಪಟ್ಟರೆ ಅವ್ರಿಗೆಲ್ಲರಿಗೂ ವಂದನೆಗಳನ್ನ ಹೇಳ್ತೀನಿ. ಮತ್ತು ನಮ್ಮ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಹೇಳ್ತಾ ಇದೆ ಮೇಡಮ್ ಅವರೇ, 612 ಅಂಕ ಬಂದಿರೋರು ಇದ್ದಾರೆ ಅಲ್ಲಿ. ಐ ಥಿಂಕ್ 600 ಎಬೋ, 450 ಬಂದಿರೋರು ಇದ್ದಾರೆ. ಜೀವನ 600 ಅಂಕ ಪಡೆದವನು ಉತ್ತಮ ಸ್ಥಾನಕ್ಕೆ ಹೋಗ್ಬಿಡ್ತಾನೆ, 400 ಅಂಕ ಪಡೆದವನು ಕೆಲ ಹಂತದಲ್ಲಿರೋದಕ್ಕೆ ಯಾವತ್ತೂ ಯೋಚನೆ ಮಾಡಬೇಡಿ. ಒಂದೇ ಒಂದು ಗುರಿ ನಮಗೇನಿರಬೇಕು, 600 ಅಲ್ಲ, ಔಟ್ ಬಂದ್ರೂ ಒಂದು ಕೆಟ್ಟ ಕೆಲಸ ಮಾಡಿ ಅವನು ಸಿಗಾಕೊಂಡ್ರೆ ಅವನ 625 ಬಂದಿರೋದು ವೇಸ್ಟೇ. ಅದೇ ಜಸ್ಟ್ ಪಾಸ್ 35% ಬಂದಿರೋನು ಯಾವುದೇ ರೀತಿಯಾದ ಕೆಟ್ಟ ಕೆಲಸಗಳಲ್ಲಿ ಇನ್ವಾಲ್ವ್ ಆಗ್ತೀರ, ಊರಲ್ಲಿ, ಸಮಾಜದಲ್ಲಿ, ಇಲ್ಲಿರ್ತಕ್ಕಂಥ ಗಣ್ಯರಲ್ಲಿ ಮತ್ತು ನಮ್ಮ ಗುರುಗಳಲ್ಲಿ ತುಂಬ ಡಿಸಿಪ್ಲೈನ್ ಹುಡುಗ, ತುಂಬ ಒಳ್ಳೆ ಹುಡುಗ ಅಂದರೆ ಇಟ್ ಈಸ್ ಈಕ್ವಲ್ ಟು 625 ಮಾರ್ಕ್ಸ್ ಅಂತ ನಾನು ನಿಮಗೆ ತಿಳ್ಸಕ್ಕೆ ಹೇಳ್ತಾ ಇದ್ದೀನಿ. ದಯಮಾಡಿ ಯಾರು ಕಮ್ಮಿ ಇದ್ದಾರೆ ಅವ್ರು ಕುಗ್ಗೋದು ಬೇಡ, ಯಾರು ಜಾಸ್ತಿ ಬಂದಿರೋ ಅವ್ರು ಬೀಗೋದು ಬೇಡ. ಜಾಸ್ತಿ ಬೀಗದೆ ಇವತ್ತೊಂದು ವರ್ಷ ಎಲ್ಲ ಬೀಗಬೇಕಾದ್ರೆ ಇಡೀ ಜೀವನ ಬೀಗ. ಈ ಶಾಲೆಯ ಮಾತೆಯಲ್ಲಿರ್ತಕ್ಕಂಥದ್ದು, ಈ ಶಾಲೆಯ ವೈಶಿಷ್ಟ್ಯತೆ ಅನ್ನೋದನ್ನು ಹೇಳ್ತಾರಲ್ಲ,
ಬೀಜವನ್ನು ಹಾಕಿದ್ರೆ ಗಿಡ ಒಂದು ಬರಲ್ಲ ಅಂತ, ಇಲ್ಲಿರ್ತಕ್ಕಂಥವ್ರು ಸೇವೆಯ ಮನೋಭಾವವನ್ನು ಒಂದು ಸರ್ವಿಸ್ ಅಂದರೆ ಸಮಾಜಕ್ಕೆ ಏನೋ ಒಂದು ಕೊಡುಗೆಯನ್ನು ಕೊಡಬೇಕಂತೇಳಿ ಅವರ ಪೂರ್ತಿ ಜೀವನ, ಯಾಕಂದರೆ ನನ್ನ ಸಿಸ್ಟರ್ಗಳ ಜೊತೆ ಸುಮಾರು 10 ವರ್ಷ ಕಳೆದಿದ್ದೀನಿ. ನಮಗೆಲ್ಲ ಸ್ವಾರ್ಥ ಇರುತ್ತೆ, ಬಟ್ ಅವ್ರಿಗೆ ಸ್ವಾರ್ಥ ಇಲ್ಲ. ನಮಗೆಲ್ಲ ಅತಿ ಹೆಚ್ಚಿನ ಅಂಕ ಗಳಿಸಿದ್ರೆ ಮನೆಗಳಲ್ಲಿ ಪ್ರೆಷರ್ ಜಾಸ್ತಿ ಕೊಡ್ತಾರೆ, MBBS ಮಾಡಿ, ನೀಟ್ ಮಾಡಿ, JEE ಮಾಡಿ, ಇಂಜಿನಿಯರಿಂಗ್ ಆಗಿ ಅಂತಾರೆ. ಬಟ್ ನೋಡಿ, ಈ ಒಂದು ವಿಮಲ ಹೃದಯ ಎಷ್ಟು ಸ್ಪಷ್ಟವಾಗಿ ಆಯ್ತು ಅಂದರೆ, ನೀವೇನಾದರೂ ಆಗ್ಬೋದು, ಸಮಾಜಕ್ಕೆ ಇರೋದು ಒಂದು ಉತ್ತಮ ಕಾರ್ಯ ಕೊಡೋಂಥವ್ರಾಗಿ ಅಂತ ಈಗಲೇ ಅವ್ರು ಹೇಳ್ತಾ ಇಲ್ಲ, ಸಂಸ್ಕಾರ ಕಲಿಸ್ಕೊಡ್ತಾ ಇದೆ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ಸ್ ಯು. ಎಲ್ಲರಿಗೂ ಒಳ್ಳೇದಾಗಲಿ, ದೇವರು ಎಲ್ಲರನ್ನೂ ಅನ್ಕೊಂಡು ಕಲಿಸಿ. ಥ್ಯಾಂಕ್ ಯು ಪಾಪ. ನೆಕ್ಸ್ಟು ನಮ್ಮ ಹೆಸರು ಎಷ್ಟು ಮಾರ್ಕ್ಸು, ಏನಾಗಬೇಕು ಅಂದ್ಕೊಂಡಿದ್ದೀರಾ? ಇಂಗ್ಲೀಷ್ನ ಮಾರ್ಕ್ಸು